22.5 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುವ ಕಾರು 50 ನಿಮಿಷಗಳಲ್ಲಿ ಚಲಿಸುವ ದೂರ. ಅಂದರೆ 1 ಸೆಕೆಂಡ್ಗೆ 22.5 ಮೀಟರ್ ಹೋಗುತ್ತೆ. ಹಾಗಾದರೆ 50 ನಿಮಿಷದಲ್ಲಿ ಅದು ಎಷ್ಟು ದೂರ ಹೋಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಈಗ ನೋಡಿ, 1 ಸೆಕೆಂಡಿಗೆ 22.5 ಮೀಟರ್ ಹೋಗುತ್ತೆ. 50 ನಿಮಿಷ, ಇಲ್ಲಿ ಸೆಕೆಂಡ್ ಇದೆ, ಇಲ್ಲಿ ನಿಮಿಷ ಇದೆ. 50 ನಿಮಿಷ ಅಂತಂದರೆ 50 ಇಂಟು 60 ಮಾಡಿದರೆ ಆ ನಿಮಿಷ ಹೋಗಿ ಏನಾಗುತ್ತೆ, ಆವಾಗ ಸೆಕೆಂಡ್ ಆಗುತ್ತೆ. ಸೊ ಈಗ ನೋಡಿ, 50 ಇಂಟು 60 ಸೆಕೆಂಡ್. ಈ ಇಂಟು 60 ಮಾಡಿದ್ವಿ ಅಂದ್ರೆ ಅರ್ಥ ಏನು ಅಂತಂದರೆ ನಿಮಿಷದ ಬದಲಿಗೆ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ಅಂತ. 50 ನಿಮಿಷ ಅಂತಲೇ ಅರ್ಥ. ಇಲ್ಲಿಂದ ಇಲ್ಲಿಗೆ ಓದಿದರೆ ನಿಮಿಷನೇ ಇದು. 50 ನಿಮಿಷಕ್ಕೆ ಎಷ್ಟು ಅಂತ ಇದರ ಅರ್ಥ. ಸೊ ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಸೊ ವಿ ಗೆಟ್ 22.5 ಇಂಟು 50 ಇಂಟು 60. ಈ ಸೆಕೆಂಡ್ ಕ್ಯಾನ್ಸಲ್ ಆಗಿಬಿಡ್ತಾವೆ. ಇಲ್ಲಿ ಕೆಳಗಡೆ 1 ಸೆಕೆಂಡ್ ಇರ್ತದೆ, ಇಲ್ಲೂ 1 ಸೆಕೆಂಡ್ ಇರುತ್ತೆ, ಬಟ್ ಈ ಸೆಕೆಂಡ್ ಕ್ಯಾನ್ಸಲ್ ಆಗ್ತವೆ. ಇದು ಮೀಟ್ರಲ್ಲಿ ಬರುತ್ತೆ ಆನ್ಸರ್, ಯಾಕಂದರೆ ಇದು 22.5 ಮೀಟ್ರ್ ಅಂತ ಇದೆ. ಓಕೆ, ಈಗ 22.5 ಇಂಟು 20 ಹಾಗೆ ಇಟ್ಕೊಳ್ರಿ, 5 30, 3000 ಆಯಿತು. ಈ 3 ಸೊನ್ನೆಗಳು ಹಾಗೆ ಇರಲಿ. 3ರಿಂದ ಗುಣಿಸಿದ್ರೆ 3 5 15, 5 ದಶಕ 1, 3 6 1 7, 3 6, ರೈಟ್. ಒಂದು ಪಾಯಿಂಟ್ ಆದಮೇಲೆ ಒಂದೇ ಒಂದು ಅಂಕಿ ಇರೋದು, ಒಂದು ಅಂಕಿ ಆದಮೇಲೆ ಪಾಯಿಂಟ್ ಕೊಟ್ಟರೆ ನಮ್ಮ ಹತ್ರ ಉಳಿಯೋದು 67,500 ಉಳಿತದೆ. ಇದು ಮೀಟರು. ಇದನ್ನು ಕಿಲೋಮೀಟ್ರಿಗೆ ಮಾಡಬೇಕು ಅಂತಂದರೆ 1000ದಿಂದ ಭಾಗಿಸ್ಬೇಕು. ಸೊ 67,500 ಬೈ 1000. ಈಗ ಮೀಟ್ರ್ ಹೋಗಿ ಏನಾಯ್ತದೆ, ಕಿಲೋಮೀಟ್ರ್ ಆಗ್ತದೆ. ಈಗ 1 2 3 0ಗಳಿದೆ ಅಂತಂದರೆ 3 ಅಂಕಿ ಲೆಫ್ಟ್ ಸೈಡ್ ಬರಬೇಕು, ಡೆಸಿಮಲ್ ಪಾಯಿಂಟು ಇಲ್ಲಿ ಬರಬೇಕು. ಅಂದರೆ ಪಾಯಿಂಟ್ ಎಷ್ಟಾಗ್ತದೆ, 67.5 ಕಿಲೋಮೀಟರ್ ಆಗ್ತದೆ. ಸೊ 67.5 ಕಿಲೋಮೀಟರ್ ಹೋಗ್ತದೆ. ಆಪ್ಷನ್ 4. ಗೀತಾ ತನ್ನ ಮನೆಯಿಂದ ಹೊರಟು 5 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ನಡೆದು ಶಾಲೆಯನ್ನು 42 ನಿಮಿಷಗಳಲ್ಲಿ ತಲುಪುತ್ತಾಳೆ. ಹಾಗಾದರೆ ಅವಳ ಮನೆಯಿಂದ ಶಾಲೆಗಿರುವ ದೂರ. ಅಂದರೆ 1 ಗಂಟೆ ಅಂದರೆ 60 ನಿಮಿಷಕ್ಕೆ 5 ಕಿಲೋಮೀಟರ್ ಹೋಗ್ತಾಳೆ. ಹಾಗಾದರೆ 42 ನಿಮಿಷಕ್ಕೆ ಎಷ್ಟು ಹೋಗ್ತಾಳೆ ಅಂತ ಕಂಡುಹಿಡಿಯಬೇಕು. 1 ಗಂಟೆಗೆ 5 ಕಿಲೋಮೀಟರ್ ಹೋಗ್ತಾಳೆ. ಹಾಗಾದರೆ 42 ನಿಮಿಷಕ್ಕೆ ಎಷ್ಟು ಕಿಲೋಮೀಟರ್ ಹೋಗ್ತಾಳೆ? ಈ ಗಂಟೆ ನಿಮಿಷಕ್ಕೆ ಕನ್ವರ್ಟ್ ಮಾಡ್ಕೊಂಡ್ರೆ 60 ನಿಮಿಷಕ್ಕೆ 5 ಕಿಲೋಮೀಟರ್ ಹೋಗ್ತಾಳೆ. 42 ನಿಮಿಷಕ್ಕೆ ಎಷ್ಟು ಕಿಲೋಮೀಟರ್ ಹೋಗ್ತಾಳೆ? ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ರಿ, ಸಿಂಪ್ಲಿಫೈ ಮಾಡಿರಿ. ಸೊ 42 ಇಂಟು 5 ಡಿವೈಡೆಡ್ ಬೈ 60. 6 7 42, 6 10 60, 5 1 5 7 10. ಸೊ 7/2 ಅಂತಂದರೆ 3.5 ಕಿಲೋಮೀಟರ್. ಸೊ ಥರ್ಡ್ ಆಪ್ಷನ್ ಕರೆಕ್ಟ್. ಸಾರಿ. ನದಿಯಲ್ಲಿ ದೋಣಿಯೊಂದರ ವೇಗವು 20 ಕಿಲೋಮೀಟರ್ ಪ್ರತಿ ಗಂಟೆ ಇದೆ ಮತ್ತು 23 ಕಿಲೋಮೀಟರ್ ಪ್ರತಿ ಗಂಟೆ ವೇಗದ ಮತ್ತೊಂದು ದೋಣಿಯು ಮೊದಲ ದೋಣಿಯ ದಿಕ್ಕಿನಲ್ಲಿಯೇ ಚಲಿಸುತ್ತಿದೆ. ಆ ಎರಡೂ ದೋಣಿಗಳು ಒಂದೇ ಸ್ಥಳದಿಂದ ಒಂದೇ ಸಮಯದಲ್ಲಿ ಹೊರಟರೆ 3.5 ಗಂಟೆ ನಂತರ ಆ ಎರಡು ದೋಣಿಗಳ ನಡುವಿನ ಅಂತರ ಎಷ್ಟು ಅಂತ ಕೇಳ್ತಾರೆ. ಓಕೆ, ಈಗ ಮೊದಲನೇ ದೋಣಿ ವೇಗ 30 ಕಿಲೋಮೀಟರ್ ಪ್ರತಿ ಗಂಟೆ. ಅಂದರೆ ಒಂದು ಗಂಟೆಗೆ 20 ಕಿಲೋಮೀಟರ್ ಹೋಗ್ತದೆ. 1 ಗಂಟೆಗೆ 20 ಕಿಲೋಮೀಟರ್. 3 ಗಂಟೆಗೆ ಎಷ್ಟು ಹೋಗುತ್ತೆ? ಹಂಗಾದರೆ 60 ಕಿಲೋಮೀಟರ್ ಹೋಗ್ತದೆ. ಇಲ್ಲಿ ಬರೀ 3 ಗಂಟೆ ಇಲ್ಲ, 3.5 ಇದೆ. 3.5 ಅಂದರೆ ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ. 1 ಗಂಟೆಗೆ 20 ಕಿಲೋಮೀಟರ್ ಆದರೆ ಇನ್ನು ಅರ್ಧ ಗಂಟೆಗೆ 10 ಕಿಲೋಮೀಟರ್ ಎಕ್ಸ್ಟ್ರಾ ಹೋಗ್ತದೆ. ಸೊ 10 ಕಿಲೋಮೀಟರ್ ಎಕ್ಸ್ಟ್ರಾ. ಅಂದರೆ ಒಟ್ಟು 3.5 ಗಂಟೆಗೆ ಎಷ್ಟು ಕಿಲೋಮೀಟರ್ ಹೋಗ್ತಾನೆ ಅವನು ಅಂತಂದರೆ 70 ಕಿಲೋಮೀಟ್ರ್. ಯಾವುದಿದು? ಮೊದಲನೇ ದೋಣಿ. ಆಯಿತಾ? ಎರಡನೇ ದೋಣಿ ಎಷ್ಟು? 23 ಕಿಲೋಮೀಟರ್ ಇದೆ. ಅವನು ನೋಡಿ 1 ಗಂಟೆಗೆ 23 ಕಿಲೋಮೀಟರ್ ಹೋಗ್ತಾರೆ. ಹಾಗಾದರೆ 3 ಗಂಟೆಗೆ
ಎಷ್ಟು ಕಿಲೋಮೀಟರ್ ಹೋಗಿರ್ತಾನೆ ಅಲ್ಲಿಗೆ? 3 3 9 3 6 69 ಕಿಲೋಮೀಟರ್ ಹೋಗಿರ್ತಾನೆ. ಇನ್ನು ಅರ್ಧ ಎಕ್ಸ್ಟ್ರಾ ಸೇರಿಸ್ಬೇಕಿಲ್ಲ, ಯಾಕಂದ್ರೆ 3:15 ಇರೋದ್ರಿಂದ ಅರ್ಧ. 1 ಗಂಟೆಗೆ 23 ಅಂದರೆ ಅರ್ಧ ಗಂಟೆಗೆ ಅರ್ಧ ಮಾಡಿ, 23 ಅರ್ಧ ಅಂದರೆ 2 1 2 2 4 ಸಾರಿ 2 ಆಗೋದಿಲ್ಲ, ಅದು 11.5 ಆಗ್ತದೆ, 11:15. ಯಾಕಂದರೆ 11 2 22, ಇದು ಅರ್ಧ 23, 11.5. ಎಸ್, ಅರ್ಧ ಅಂದರೆ 11.5 ಕಿಲೋಮೀಟ್ರ್. ಸೊ ಒಟ್ಟು ಎರಡನೇ ದೋಣಿ 3:15 ಗಂಟೆನಲ್ಲಿ ಎಷ್ಟು ದೂರ ಹೋಗಿರ್ತದೆ ಅಂತಂದರೆ, ಇದು 0.5 9 1 10 0 ದಶಕ 1 6 7 8 80.5 ಕಿಲೋಮೀಟ್ರ್ ಹೋಗಿರ್ತದೆ. ಮೊದಲನೇ ದೋಣಿ 70 ಕಿಲೋಮೀಟ್ರ್ ಹೋಗಿದ್ರೆ ಎರಡನೇ ದೋಣಿ 80.5 ಕಿಲೋಮೀಟ್ರ್ ಹೋಗಿರ್ತದೆ. ಅವ್ರು ಕೇಳಿರೋದೇನೆಂದ್ರೆ ಆ ಎರಡು ದೋಣಿಗಳ ನಡುವಿನ ಅಂತರ ಅಂತ ಕೇಳ್ತದೆ. ಅಂತ ಅಂದರೆ ಸಬ್ಟ್ರಾಕ್ಟ್ ಮಾಡಿ ಅಷ್ಟೇ. 80.5ರಲ್ಲಿ 70ನ್ನ ಸಬ್ಟ್ರಾಕ್ಟ್ ಮಾಡಿದರೆ ಕಳೆದ್ರೆ 10.5 ಕಿಲೋಮೀಟ್ರ್. ಸೊ 10.5 ಕಿಲೋಮೀಟ್ರ್ ಅವೆರಡರ ನಡುವಿನ ಅಂತರ. 92.4 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸುವ ಕಾರು 20 ನಿಮಿಷಗಳಲ್ಲಿ ಕ್ರಮಿಸುವ ದೂರ. ಸೊ 1 ಗಂಟೆಗೆ ನೋಡಿ, 1 ಗಂಟೆಗೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ? 92.4 ಕಿಲೋಮೀಟ್ರ್ ಹೋಗುತ್ತೆ. 1 ಗಂಟೆಗೆ ಇಷ್ಟು ಹೋದರೆ ನಮಗೆ ಬೇಕಾಗಿರೋದು 20 ನಿಮಿಷದಲ್ಲಿ ಬೇಕು. ಇದು ನಿಮಿಷ ಇದೆ, ಗಂಟೆ ಇದೆ, ಎಷ್ಟು ಹೋಗ್ತದೆ ಇದನ್ನ ನಿಮಿಷಕ್ಕೆ ಕನ್ವರ್ಟ್ ಮಾಡ್ಕೊಳ್ಳೋಣ. 60 ನಿಮಿಷಕ್ಕೆ 92.4 ಕಿಲೋಮೀಟರ್ ಹೋದರೆ 20 ನಿಮಿಷಕ್ಕೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ? ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 20 ಇಂಟು 92.4 ಬೈ 60. ಈ 0 ಹೋಯ್ತು, ಈ 0 ಹೋಗಲಿ. 2 1 2 3 3 1 3 3 9 3 0 0 ಪಾಯಿಂಟ್ 3 8 24 30.8 ಕಿಲೋಮೀಟರ್. 30.8 ಕಿಲೋಮೀಟರ್. ಬಟ್ ಉತ್ತರಗಳೆಲ್ಲನೂ ಮೀಟ್ರಲ್ಲಿದೆ. ಕಿಲೋಮೀಟರ್ನ ಮೀಟರ್ನಲ್ಲಿ ಕನ್ವರ್ಟ್ ಮಾಡಬೇಕಾ? 1000ದಿಂದ ಏನು ಮಾಡಬೇಕು? ಗುಣಿಸ್ಬೇಕು. 1000 ಅಂದರೆ ಕಿಲೋ ಅಂತ ತೆಗೆದು ಆ ಕಿಲೋ ಜಾಗದಲ್ಲಿ ಅದರ ವ್ಯಾಲ್ಯೂ ಹಾಕ್ತೀವಿ, ನ್ಯೂಮರಿಕಲ್ ವ್ಯಾಲ್ಯೂ. ಕಿಲೋ ಅಂದರೆ ನ್ಯೂಮರಿಕಲ್ ವ್ಯಾಲ್ಯೂ ಎಷ್ಟು? 1000. ಅದಕ್ಕೆ ಈಗ ಗುಣಿಸಿದ್ರೆ ಎಷ್ಟು ಬರ್ತದೆ? ಇಲ್ಲಿ ಪಾಯಿಂಟ್ ಇಲ್ಲ ಅಂತ ಅಂದ್ಕೊಂಡು ಗುಣಿಸಿದ್ರೆ 8, ಈ 3 ಸೊನ್ನೆಗಳು ಬಂದ್ಬಿಡ್ತವೆ. ಬಟ್ ಪಾಯಿಂಟ್ ಆದಮೇಲೆ ಒಂದೇ ಅಂಕಿ ಇರೋದ್ರಿಂದ ಒಂದು ಅಂಕಿ ದಾಟಿ ಪಾಯಿಂಟ್ ಕೊಟ್ಟರೆ ಇಲ್ಲಿಗೆ ಬರುತ್ತೆ ಡೆಸಿಮಲ್ ಪಾಯಿಂಟ್, ಇಲ್ಲಿ ಈಗ ಮೀಟರ್ ಆಗಿರುತ್ತೆ. ಸೊ ಆನ್ಸರ್ ಎಷ್ಟು? 30,800 ಮೀಟರ್. 30,800 ಮೀಟರ್ ಅಂದರೆ ಸೆಕೆಂಡ್ ಆಪ್ಷನ್ ಕರೆಕ್ಟ್. ಒಂದು ಕಾರು ಎ ನಿಂದ ಬಿಗೆ ಚಲಿಸಿ ನಂತರ ಸಿಗೆ ಚಲಿಸುತ್ತದೆ. ಆ ಕಾರು 42 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ 3 ಗಂಟೆಗಳಲ್ಲಿ ಎ ನಿಂದ ಬಿಗೆ ಚಲಿಸುತ್ತದೆ. 64 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಬಿ ನಿಂದ ಸಿಗೆ 128 ಕಿಲೋಮೀಟರ್ ಚಲಿಸುತ್ತದೆ. ಒಂದು ವೇಳೆ ಆ ಕಾರು ಎ ನಿಂದ ಸಿಗೆ ಚಲಿಸಲು ಒಟ್ಟು 5 ಗಂಟೆ ಸಮಯ ತೆಗೆದುಕೊಂಡಿದ್ದರೆ ಆ ಕಾರಿನ ಸರಾಸರಿ ವೇಗ ಎಷ್ಟು ಅಂತ ಕೇಳ್ತಾರೆ. ಸೊ ಸರಾಸರಿ ವೇಗದ ಸೂತ್ರ ನಿಮ್ಗೆ ಗೊತ್ತಿದೆ. ಸರಾಸರಿ ವೇಗ ಈಕ್ವಲ್ ಟು ಚಲಿಸಿದ ಒಟ್ಟು ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಒಟ್ಟು ಸಮಯ. ಇಲ್ಲಿ ಒಟ್ಟು ಸಮಯ ಕೊಟ್ಟಿದ್ದಾರೆ 5 ಗಂಟೆ ಅಂತೇಳಿ. ಸೊ ಛೇದ ಪ್ರಾಬ್ಲಮ್ ಇಲ್ಲ. ಚಲಿಸಿದ ಒಟ್ಟು ದೂರದಲ್ಲಿ ನೋಡಿ, ಎ ಇಂದ ಎ ಬಿ ಸಿ ಈ ರೀತಿ 3 ಪಾಯಿಂಟ್ಸ್ ಇದೆ. ಇದು ಎ, ಇದು ಬಿ, ಇದು ಸಿ. ಮೊದಲೇನು ಮಾಡುತ್ತೆ? ಎ ಇಂದ ಬಿಗೆ ಹೋಗುತ್ತೆ. ಎಷ್ಟು ಕಿಲೋಮೀಟ್ರು? 42 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ. ಎಷ್ಟು ಟೈಮ್ ತಗೊಳುತ್ತೆ ಅಂತಂದರೆ 3 ಗಂಟೆ ಟೈಮ್ ತಗೊಳ್ತದೆ. 3 ಗಂಟೆ ಟೈಮ್ ತಗೊಂಡು ಈ ಸ್ಪೀಡಲ್ಲಿ ಇಲ್ಲಿಂದ ಇಲ್ಲಿಗೆ ಹೋಗ್ತದೆ. ಸೊ ಇವೆರಡರ ನಡುವಿನ ದೂರ ಗೊತ್ತಿಲ್ಲ ನಮಗೆ. ಆಮೇಲೆ ಬಿ ಇಂದ ಸಿಗೆ ಹೋಗ್ತದೆ. ಸಿಗೆ ಹೋಗ್ಬೇಕಾದ್ರೆ 64 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋಗ್ತದೆ. ಬಟ್ ಬಿ ಇಂದ ಸಿಗೆ 128 ಕಿಲೋಮೀಟರ್ ಚಲಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಬಿ ಇಂದ ಸಿಗೆ ಎಷ್ಟು ದೂರ ಇದೆ ಗೊತ್ತು ನಮಗೆ, 128 ಅಂತ. ಬಿ ಇಂದ ಸಿಗೆ ಗೊತ್ತು, ಆದರೆ ಎ ಇಂದ ಬಿ ಗೊತ್ತಿಲ್ಲ. ಸೊ ಎ ಇಂದ ಬಿ ಕಂಡುಹಿಡಿದ್ರೆ ಆ ದೂರ ಪ್ಲಸ್ ಬಿ ಇಂದ ಸಿಗೆ ಕೊಟ್ಟಿರೋ ದೂರ ಇವೆರಡನ್ನ ಕೂಡಿಸಿದ್ರೆ ಚಲಿಸಿದ ಒಟ್ಟು ದೂರ ಸಿಗ್ತದೆ. ಚಲಿಸಿದ ಒಟ್ಟು ತೆಗೆದುಕೊಂಡ ಒಟ್ಟು ಸಮಯ ಆಗಲೇ ಗೊತ್ತಿದೆ, ಚಲಿಸಿದ ಒಟ್ಟು ದೂರ ಸಿಗ್ತದೆ. ಸೊ ಡಿವೈಡ್ ಮಾಡಿದ್ರೆ ಸರಾಸರಿ ವೇಗ ಸಿಗ್ತದೆ ನಮಗೆ. ಓಕೆ, ಈಗ 42 ಕಿಲೋಮೀಟರ್ ಪರ್ ಅವರ್ ಅಂದರೆ 1 ಗಂಟೆಗೆ 42 ಕಿಲೋಮೀಟರ್ ಹೋಗುತ್ತೆ. ಅಲ್ಲಿ ತಗೊಂಡಿರೋ ಟೈಮ್ ಎಷ್ಟು? 3 ಗಂಟೆ ತಗೊಂಡಿದ್ದಾನೆ ಎ ಇಂದ ಬಿಗೆ ಹೋಗೋಕ್ಕೆ. ಅಂದರೆ 3 ಗಂಟೆಗೆ ಎಷ್ಟು ತಗೊತದೆ? ಗುಣಿಸ್ರೆ ಅಷ್ಟೇನೆ. 3 2 6, 3 4 12.
ಎಷ್ಟು ತಗೊತದೆ ಅಂತಂದರೆ 126 ಕಿಲೋಮೀಟ್ರ್ ದೂರ ಹೋಗ್ತದೆ. 1 ಗಂಟೆಗೆ 42 ಕಿಲೋಮೀಟ್ರ್ ಆದರೆ 3 ಗಂಟೆಗೆ 126 ಕಿಲೋಮೀಟ್ರ್. ಇದು ಎ ಇಂದ ಬಿಗೆ. ಎ ಇಂದ ಬಿಗೆ 126 ಕಿಲೋಮೀಟ್ರು, ಬಿ ಇಂದ ಸಿಗೆ 128 ಕಿಲೋಮೀಟ್ರ್. ಒಟ್ಟು ದೂರ ಎಷ್ಟು ಕೂಡಿಸ್ರಿ, 8 6 14 4 10 1 2 4 1 5 254 ಕಿಲೋಮೀಟ್ರ್ ಇದು ಒಟ್ಟು ದೂರ. ಸೊ ಸರಾಸರಿ ವೇಗ ಈಕ್ವಲ್ ಟು ಚಲಿಸಿದ ಒಟ್ಟು ದೂರ 254 ಕಿಲೋಮೀಟ್ರ್ ಡಿವೈಡೆಡ್ ಬೈ ತೆಗೆದುಕೊಂಡ ಒಟ್ಟು ಸಮಯ 5 ಗಂಟೆ. ಸೊ ಡಿವೈಡ್ ಮಾಡಿರಿ, 5 5 25, 5 0 0 ಪಾಯಿಂಟ್ ಕೊಟ್ಟರೆ ಇಲ್ಲಿ 0 ಹಾಕಬಹುದು, 45, 5 8 40, 50.8 ಕಿಲೋಮೀಟರ್ ಪರ್ ಅವರ್. ಸೊ 50.8 ಕಿಲೋಮೀಟರ್ ಪರ್ ಅವರ್ ಆಪ್ಷನ್ ತಿಳ್ಕೊಳ್ಳಿ.